ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ರಾಮನಗರದ ವತಿಯಿಂದ ಬೀಜೋಪಚಾರ ಮಾಡುವ ವಿಧಾನ ಕುರಿತು ಮಾಹಿತಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವಂತೆ ಬಿತ್ತನೆಗೆ ಉಪಯೋಗಿಸುವ ಬೀಜವು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಬಿತ್ತನೆಗೆ ಬೀಜವು ಕೃಷಿ ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಉತ್ತಮ ಬೀಜ ಉತ್ತಮ ಬೆಳೆಯ ಸಂಕೇತವನ್ನು ಹೊಂದಿದೆ. ಉತ್ತಮ ಗುಣಮಟ್ಟದ ಬೀಜದ ಗುಣಲಕ್ಷಣಗಳು: ಬೀಜಗಳ ತೇವಾಂಶ ನಿಗದಿತ ಪ್ರಮಾಣಕ್ಕಿಂತ ಅಧಿಕವಾಗಿರಬಾರದು. ಏಕದಳ ಬೀಜವಾದರೆ 11% ದ್ವಿದಳ ಧಾನ್ಯವಾದರೆ 9%, ಎಣ್ಣೆಕಾಳು ಬೀಜವಾದರೆ 8%, ತರಕಾರಿ ಬೀಜವಾದರೆ 5-6ಕ್ಕಿಂತ ಹೆಚ್ಚು ತೇವಾಂಶವಿರಬಾರದು. ಬಿತ್ತನೆ ಬೀಜದಲ್ಲಿ ಬೆಳೆಯನ್ನು ನಾಶಪಡಿಸುವ ರೋಗಾಣುಗಳನ್ನಾಗಲಿ ಕೀಟಗಳ ಮೊಟ್ಟೆ ಅಥವಾ ಕೋಶಗಳನ್ನಾಗಲಿ ಹೊಂದಿರಬಾರದು. ಇನ್ನೇನು ಮುಂಗಾರು ಹಂಗಾಮು ಪ್ರಾರಂಭವಾಗುತ್ತಿದ್ದು, ಮುಂಗಾರು ಹಂಗಾಮಿನ ಪ್ರಮುಖ ಮಳೆಯಾಶ್ರಿತ ಬೆಳೆಗಳಾದ ನೆಲಗಡಲೆ, ಅಲಸಂದೆ, ತೊಗರಿ, ರಾಗಿ, ಅವರೆ ಮತ್ತು ನೀರಾವರಿ ಬೆಳೆಗಳಾದ ಭತ್ತದ ಬೆಳೆಗಳಲ್ಲಿ ಬೀಜೋಪಚಾರ ಮಾಡಿ ರೋಗರಹಿತ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಿತ್ತುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಬೀಜೋಪಚಾರ ವಿಧಾನ ತುಂಬ ಸರಳ ಮತ್ತು ಕಡಿಮೆ ಖರ್ಚಿನದ್ದಾಗಿದ್ದು, ಉಪಚರಿಸಿ ಬಿತ್ತುವುದರಿಂದ ಬೆಳೆಗೆ ತಗಲಬಹುದಾದ ಕೀಟ ಮತ್ತು ರೋಗದ ಹಾವಳಿಯನ್ನು 25% ಕಡಿಮೆ ಮಾಡಬಹುದಾಗಿದೆ. ಜೈವಿಕ ಗೊಬ್ಬರಗಳ ಬೀಜೋಪಚಾರ: ಪ್ರತಿ ಎಕರೆಗೆ 200-400 ಗ್ರಾಂ ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಶಿಫಾರಸು ಮಾಡಿದ ಬಿತ್ತನೆ ಬೀಜಕ್ಕೆ ಉಪಚರಿಸಲು ಬಳಸಬೇಕು. ಜೈವಿಕ ಗೊಬ್ಬರಗಳನ್ನು ಬೀಜಕ್ಕೆ ಲೇಪಿಸಲು ಅಂಟು ದ್ರಾವಣದ ಅವಶ್ಯಕತೆ ಇದ್ದು, ಅಂಟು ದ್ರಾವಣವನ್ನು ತಯಾರಿಸಲು 70 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು 250 ಮಿಲಿಲೀಟರ್ ನೀರಿನಲ್ಲಿ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ತಣ್ಣಗಾದ ಮೇಲೆ ಬಳಸಬೇಕು. 1 ಕೆಜಿ ಬಿತ್ತನೆ ಬೀಜಕ್ಕೆ 30-50 ಮಿಲಿಗ್ರಾಂ ಅಂಟು ದ್ರಾವಣದ ಅವಶ್ಯಕತೆ ಇರುತ್ತದೆ. ಒಂದು ಸಣ್ಣ ಪಾತ್ರೆಯಲ್ಲಿ ಅವಶ್ಯವಿದ್ದಷ್ಟು ದ್ರಾವಣ ಮತ್ತು ಜೈವಿಕ ಗೊಬ್ಬರದ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ, ತದನಂತರ ಬಿತ್ತನೆಗೆ ಬೀಜವನ್ನು ಸುರಿದು ಪ್ರತಿ ಬೀಜಕ್ಕೂ ಸಮನಾಗಿ ಅಂಟುವಂತೆ ಲೇಪನ ಮಾಡಬೇಕು. ಈ ರೀತಿ ಸಂಸ್ಕರಿಸಿ ಲೇಪಿಸಿದ ಬೀಜವನ್ನು ಬಟ್ಟೆ ಅಥವಾ ಗೋಣಿ ಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಿ ನಂತರ ಕೂಡಲೇ ಬಿತ್ತನೆ ಮಾಡಬೇಕು. ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ಲೇಪಿತ ಬೀಜಗಳಿಗೆ ಶಿಫಾರಸಿನ 2 ಪಟ್ಟು ಹೆಚ್ಚು ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ರಾಮನಗರವನ್ನು ಸಂಪರ್ಕಿಸಲು ಕೋರಲಾಗಿದೆ. ಧನ್ಯವಾದಗಳು.